ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜೇನುಗೂಡು ಯೂಟ್ಯೂಬ್ ಚಾನಲ್. ಇವತ್ತು ಇವಾಗ ಅಂಗನವಾಡಿಗೆ ಹೋಗಿ ಬಂದ್ವಿ ನಾವು. ಎಸ್, ಯಾಕಂದ್ರೆ ಅಂಗನವಾಡಿಯಲ್ಲಿ ಪ್ರೆಗ್ನೆಂಟ್ ಇರೋರಿಗೆ ಫುಡ್ ಕೊಡ್ತಾರೆ, ಅದನ್ನ ತಗೊಳಕ್ ಹೋಗಿದ್ವಿ. ನಮ್ಮ ತಾಯಿ ಕಾರ್ಡ್ ಹೋಲ್ಡರ್ ಪೂಜಾ ತಾಯಿ ಕಾರ್ಡ್ ಇರೋರಿಗೆ ಕೊಡ್ತಾರೆ. ಈಗ ಅಲ್ಲಿ ಏನೇನು ಕೊಟ್ರು ಅಂತ ತೋರಿಸ್ತೀನಿ ನೋಡಿ. ಏನೇನು ಕೊಟ್ಟಾರು? ಇದು ಆಕ್ಚುಲಿ ನಮ್ಮ ಚಿಕ್ಕ ವಯಸ್ಸು ಬಾಲ್ಯ ನೆನಪಾಗುತ್ತೆ. ಇದು ನೋಡ್ತಾ ಇದ್ರೆ ಫುಡ್ ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ, ಅದು ಉಂಡೆ ಮಾಡಿ ಕೊಡ್ತಾ ಇದ್ರು ಅಂಗನವಾಡಿ. ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಉಂಡೆ ಮಾಡ್ಬಿಟ್ಟು ಕೊಡ್ತಿದ್ರಲ್ಲ, ಅಲ್ಲ ನೀರಲ್ಲೇ ಅಲ್ಲ ಮಿಕ್ಸ್. ಹೌದು, ನೀರಲ್ಲೇ ಮಿಕ್ಸ್ ಮಾಡಿ ಕೊಡ್ತಿದ್ರು. ಅದು ಮಿಲ್ಲೆಟ್ ಲಡ್ಡು ಮಿಶ್ರಣ. ಆ್ಯಕ್ಚುಲಿ ತುಂಬ ಒಳ್ಳೇದಂತೆ. ನಾನೊಂದು ಒಬ್ರು ಡಾಕ್ಟರ್ದು ಇಂಟರ್ವ್ಯೂ ನೋಡಿದ್ದೆ. ಅವ್ರು ಹೇಳಿದ್ರು ಇದು ತುಂಬ ಒಳ್ಳೇದಂತೆ ಮಗುಗೆ. ಹೌದಾ? ನಾವು ತಿಂದರೆ ಮತ್ತೆ ಮಗು ಆದ್ಮೇಲೆ ಇನ್ನೊಂದು ಕೊಡ್ತಾರೆ ಮಗುಗೆ. ಅದನ್ನ ನಾವು ಮಗುಗೆ ತಿನ್ಸಿದ್ರೆ ಇನ್ನೂ ಒಳ್ಳೇದಂತೆ ಮಗುಗೆ, ತುಂಬ ಒಳ್ಳೇದಂತೆ. ವೇಸ್ಟ್ ಮಾಡಬೇಡಿ, ತಿನ್ನಿ. ಏನಂದ್ರೆ ಗೌರ್ಮೆಂಟ್ ಸರ್ಕಾರದಿಂದ ಪ್ರೆಗ್ನೆಂಟ್ ವುಮೆನ್ಸ್ ಏನ್ ಮಾಡ್ತಾರೋ ಬಿಡ್ತಾರೋ ಪಾಪ ಗೊತ್ತಿಲ್ಲ, ಬಟ್ ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳಿಗೆ ಒಳ್ಳೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಅದೊಂದು ಖುಷಿ ಆಗುತ್ತೆ. ಹೌದು, ಇದರಲ್ಲಿ ಪ್ರೋಟೀನ್ ಅನ್ಸುತ್ತೆ, ಪ್ರೋಟೀನ್ ಜಾಸ್ತಿ ಇರುತ್ತೆ. 12 ಗ್ರಾಮ್ ಇರುತ್ತೆ, 100 ಗ್ರಾಮಲ್ಲಿ ಪ್ರೋಟೀನ್. ಇದೆಷ್ಟು? 1 kg ಇದೆ ಇದು? ಇದು 1 kg ಇದೆಲ್ಲ ಜಾಸ್ತಿ ಇದೆ ಅನ್ಸುತ್ತೆ. ತಡಿ, ಇದು ಎಷ್ಟು ಅಂತ ಹೇಳ್ತೀನಿ. ಈಗ 1 kg ಇದೆ ಅನ್ಸುತ್ತೆ. ಅದ್ರಲ್ಲಿ ವೆಯ್ಟ್ ಎಲ್ಲೂ ಕಾಣಿಸ್ತಾ ಇಲ್ಲ, ಇಲ್ಲಿ ಬರ್ದಿಲ್ಲ. ಬಟ್ 1 kg ಇದೆ, ಭಾರ ಇದೆ. 1 kg. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಇದೊಂದು. ನೆಕ್ಸ್ಟ್ ನಮ್ಮ ಫೇವ್ರೆಟ್, ನನಗೂ ತುಂಬಾ ಫೇವ್ರೇಟ್ ಅಪ್ಪ ಇದು, ಹಾಲ್ ಪೌಡರ್. ಬಟ್ ಪುಡಿ. ಒಂದೊಂದು ಪ್ಯಾಕೆಟ್ ಕೊಡ್ಬೇಕು, ಏನಕ್ಕೆ? ಅದು ನಾವು ಕೆಲವರು ವಿಡಿಯೋ ಮಾಡಿರ್ತಾರೆ, ಒಂದೊಂದು ಪ್ಯಾಕೆಟ್ ಕೊಟ್ರು ಅಂತ. ಯಾಕೆ ಗೊತ್ತಾ, ಒಬ್ಬೊಬ್ರು 2 ತಿಂಗಳು ತಗೊಂಡಿರಲ್ಲ, ಒಂದು ಫುಲ್ ಪ್ಯಾಕ್ ಕೊಟ್ಬಿಡ್ತಾರೆ. ಒಂದೇ ಸಲಕ್ಕೆ ಎಲ್ಲ ಸೇರಿಸಿ ಒಂದು ಫುಲ್ ಪ್ಯಾಕೆ ಕೊಟ್ಬಿಡ್ತಾರೆ. ಓಕೆ ಓಕೆ. ಅದೆಷ್ಟೋ ಗ್ರಾಮ್ ಕೊಡಬೇಕು ಅಂತಿರುತ್ತೆ 1 ತಿಂಗಳಿಗೆ. ಇದು ಹಾಲ್ ಪೌಡರ್ ಕೊಟ್ಟಿದ್ದಾರೆ. ಅರ್ಧ kg ಅಲ್ಲ, ಅರ್ಧ kg ಕೊಟ್ಟಿದ್ದಾರೆ ಹಾಲ್ ಪೌಡರ್. ಅರ್ಧ ಇಲ್ಲ, ಇದೊಂದು 1 kg ಅರ್ಧ ಇರುತ್ತೆ, ಅದು ಅರ್ಧ ಇರ್ಬೋದು. ಇದು ಅಷ್ಟೇ ಒಳ್ಳೇದು, ನಂದಿನಿ ಹಾಲ್ ಪೌಡರ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ನೆಕ್ಸ್ಟ್ ಇದು ತಡೀರಿ ನಿಮಿಷ, ಕವರ್ಗಳಿಲ್ಲ ಅಂತ ಈ ಬ್ಯಾಗ್. ನೆಕ್ಸ್ಟ್ ಗೋಧಿ ಕೊಟ್ಟಿದ್ದಾರೆ. ಗೋಧಿನಾ? ತೋರ್ಸು. ಅದೇ ಹೋಲ್ ಗೋಧಿ, ಈ ತರ ಗೋಧಿ. ಓ, ಇದು ಅಂದ್ರೆ ಹಿಟ್ಟು ಮಾಡಿಸ್ಬಿಟ್ಟು ಚಪಾತಿ ಮಾಡ್ಕೊಳ್ಳಿ ಅಂತ. ಹಿಂಗೆ ಇದನ್ನ ನೆನ್ಸ್ಬಿಟ್ಟು ರುಬ್ಬಿಟ್ಟು ಗೋಧಿ ದೋಸೆ ಮಾಡ್ಬೋದು. ಅದನ್ನ ಇದ್ ಮಾಡಿದ್ರೆ ಎಷ್ಟು? ಅರ್ಧ kg ಬರುತ್ತಾ? ಒಂದು ಅರ್ಧ kg 1 kg ಬರುತ್ತದು ಚಪಾತಿ? ಅರ್ಧ kg ಬರುತ್ತೆ. ಅದು ನಿನ್ನೊಬ್ಳಿಗೆ ಅಷ್ಟೇ? 1 ತಿಂಗಳು ಸಾಕಾಗುತ್ತಾ? ತಿಂಗಳಿಗೆ ಒಬ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿರ್ತಾರೆ. ನಿಜ ಸಾಕಾಗುತ್ತಾ 1 ತಿಂಗಳು? ಆದ್ರೂ ಪಾಪ ಇಷ್ಟಾದ್ರೂ ಕೊಡ್ತಾರೆ. ಕೆಲವರಿಗೆ ಇದು ತುಂಬಾ ಹೆಲ್ಪ್ಫುಲ್ ಅಲ್ವಾ, ಇಲ್ಲದೆ ಇರೋರಿಗೆ. ಬೇರೆ ಏನ್ ಕೊಟ್ಟಿದ್ದಾರೆ? ಇದು ಹೆಸರು ಕಾಳು ಕೊಟ್ಟಿದ್ದಾರೆ. ಈಗ ಓಪನ್ ಮಾಡೋದ್ ಬಿಡಲ್ಲ, ಚಲ್ಕೊಳ್ಳುತ್ತೆ. ಹೆಸರು ಕಾಳು 1/4 kg ಕೊಟ್ಟಿದ್ದಾರೆ ಹೆಸರು ಕಾಳು. ಆಮೇಲೆ ಸಾಂಬಾರ್ ಪೌಡರು. ಓ, ಸಾಂಬಾರ್ ಪೌಡರ್ ಕೊಟ್ಟಿದ್ದಾರೆ ನೋಡಿ. ಸಾಂಬಾರ್ ಪೌಡರ್ ಬೇರೆ. ಸಾಂಬಾರ್ ಪೌಡರ್ ಪರವಾಗಿಲ್ಲ, ಚೆನ್ನಾಗಿದೆ ಸ್ಮೆಲ್. ಆಮೇಲೆ ಅಕ್ಕಿ ಇದೆಷ್ಟೋ ಗೊತ್ತಿಲ್ಲ, 1 kg ಅಷ್ಟೋ ಗೊತ್ತಿಲ್ಲ. ಇದು ರೇಷನ್ ಅಕ್ಕಿ. ದೋಸೆ ಎಲ್ಲ ಮಾಡಕ್ ಚೆನ್ನಾಗಿರುತ್ತೆ. ಇಷ್ಟು ಮಾತ್ರ ನಮ್ಮ ಫೇವ್ರೆಟ್. ಇದು ಇಷ್ಟು ಪೂಜೆಗೆ ಕೊಟ್ಟಿರೋಂತ ಉಡುಗೊರೆ ಸರ್ಕಾರದಿಂದ ಸಿಗುತ್ತೆ ಮಗು ಹುಟ್ಟೋವರೆಗೂ. ಆಮೇಲೆ ಮಗು ಹುಟ್ಟಾದ್ಮೇಲೆ ಮಗುಗೇನೋ ಫುಡ್ ಎಲ್ಲ ಕೊಡ್ತಾರೆ. ಹೌದು. ಓಕೆ, ಇಷ್ಟು ಇದು ತಾಯಿ ಕಾರ್ಡಿಂದ ಪೂಜೆಗೆ ತಿಂಗಳು ಬರ್ತಿರೋ ಅಂತ ಫುಡ್ಡು. ಎಲ್ಲರೂ ತಗೊಳ್ಳಿ, ಅದೇ ತಾಯಿ ಕಾರ್ಡ್ ಇರೋರು ಮಿಸ್ ಮಾಡಬೇಡಿ, ಅಂಗನವಾಡಿಯಲ್ಲಿ ತಗೊಳ್ಳಿ. ಅಂದ್ರೆ ಸರ್ಕಾರದಿಂದ ಏನ್ ಫೆಸಿಲಿಟಿ ಇದೆ ಅದನ್ನ ಯೂಸ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಬೇಕು. ಇವಾಗ ಫುಡ್ ಎಲ್ಲ ತಂದಾಯ್ತು. ಏನೋ ಒಂದು ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಏನು? ಪಾನಿಪುರಿ ನಾವೇ ಮನೇಲಿ ಮಾಡಿರ್ತೀವಿ. ಪ್ರೆಗ್ನೆಂಟ್ ಆದ್ವಾಗಿಂದ ಪಾನಿಪುರಿನೇ ತಿಂದಿಲ್ಲ, ಮನೆಯಲ್ಲೇ ಮಾಡ್ಕೊಳ್ತೀವಿ. ಆದ್ವಾಗಿಂದ ಏನು ತಿಂದಿಲ್ಲ ಅವಳು. ಏನಂತ ಆದ್ವಾಗಿಂದ? ಆದಾಗಿಂದ. ಓಕೆ, ಇವಾಗ ಪಾನಿಪುರಿ ಮಾಡ್ತೀವಿ, ನಿಮ್ಗೂ ತೋರಿಸ್ತೀವಿ, ಬನ್ನಿ. ಇವಳು ನೋಡಿ ಹೆಂಗ್ ಕೂತಿದ್ದಾಳೆ, ಎಂಜಾಯ್ ಮಾಡಿ. ಎಲ್ಲ ವಿಡಿಯೋದಲ್ಲೂ ಇದ್ದಾಳೆ. ಈಗ ಫುಲ್ಲು ಆಕ್ಟಿವ್ ಆಗ್ಬಿಟ್ಟಿದ್ದಾಳೆ, ತುಂಬಾ ಆಕ್ಟಿವ್ ಗರ್ಲ್ ಆಗ್ಬಿಟ್ಟಿದ್ದಾಳೆ ಈಗ. ಓಕೆ, ಈ ಮಳೆಗೆ ನೋಡಿ ಹೆಂಗ್ ಮಳೆ, ಇದು ಬಿರುಗಾಳಿ ಮಳೆ. ಬಾರ ಇಲ್ಲಿ. ಅಲ್ಲ, ಸ್ಕೂಲ್ಗೆ ಹೋಗ್ತಿದ್ದಾಗ ಏನೋ ಹೇಳ್ತಿದ್ರಲ್ಲ, ಹೇಳು. ಅದೇ ಸ್ಕೂಲಿಗೆ ಹೋಗ್ತಾ ಇದಕ್ಕಿಂತ ಜೋರ್ ಮಳೆ ಬರುತ್ತೆ. ನಿಮ್ಗೆ ರಜಾ ಕೊಡ್ತಾ ಇದ್ರ ಆಗ? ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ನೀರ್ ಹೆಂಗ್ ಹೋಗ್ತೈತೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ
ಒಳ್ಳೆ ಈ ಕೋಡಿ ಅರಿಯಲ್ವಾ ಅಂತ ಕೂತೈತಿ ಇಲ್ಲಿ. ಹಳ್ಳ ಹಳ್ಳ ಇದೆ ಏನೋ ಹೇಳಿ ಆ ಮೂಲೆಯಲ್ಲಿ ಅಲ್ಲಿ ಮುಂದೆ ಈ ಮಳೆ ನೀರೆಲ್ಲ ಹೊಳೆನ ಹಳ್ಳನ ಹೊಳೆ ಅದೇ ನಾವು ಒಂದ್ಸತಿ ಇದು ಸಾಂಗ್ ಮಾಡಿದ್ವಲ್ಲ, ವಿಡಿಯೋ ಮಾಡಿದ್ವಲ್ಲ ಫಸ್ಟ್ ನಾವು ರೀಲ್ಸ್ ಮಾಡಿದ್ವಲ್ಲ ಆ ಹಳ್ಳ ಅದೆಲ್ಲ ಫುಲ್ ನಿಂತೀವಾಗ ಅಲ್ಲಿ ಹೋಗಕ್ಕೆ ಅದೆಲ್ಲ ಭಯ ಆಗುತ್ತೆ. ಈ ಏನೇ ಬೆಲ್ಲ ಬ್ರೌನಿ ಏನಕ್ಕೆ ಒಳಗೆ ಆಡ್ತೀರ ಆ ಬೆಕ್ಕಿದೆ ಪಾಪ ಅಲ್ಲಿ. ಈ ಬೆಕ್ಕು ನೋಡಿ ಮಳೆಯಲ್ಲಿ ಬೆಚ್ಚಿ ಕಿತ್ಕೊಂಡ್ಬಿಡೈತೆ ಅದ್ರ ಮೇಲೆ. ಚಿಲ್ಲಿ ಗಂಡ ಇದೆ ಬಿಲ್ಲಿ ತಲೆ ಎಣ್ಣೆ ಹಚ್ಕೊತೀವಿ ಅಂತ ಕೂತವಳೆ. ಸ್ವಲ್ಪ ಗಟ್ಟಿ ಆಗುತ್ತಾ ಈಗ ಬೆಳ್ತಾ ಓಕೆ, ನಿಮ್ಗೆ ಎಲ್ಲಾರ್ಗು ಒಂದು ನಾವು ಮನೇಲಿ ಪಾನಿಪುರಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನಾನು, ಪೂಜಾ, ಪ್ರಜ್ವಲ್ 3 ಜನ ಸೇರಿ. ಚೆನ್ನಾಗಿ ಮಾಡ್ತೇವೆ. 3 ಜನ ಸೇರಿ ಮಾಡೋಣ ಅನ್ಕೊಂಡಿದ್ವಿ. ನೀನೇ ಜಾಸ್ತಿ ತಿನ್ನೋದ್ ಬಿಡ. ಅವತ್ತೊಂದ್ಸತಿ ಊರಲ್ಲಿ ಇದ್ದಾಗ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಅವನಲ್ಲಿ ಹೋಟೆಲಲ್ಲಿ, ಏನಾಯ್ತು? ಸ್ವಲ್ಪ ಅವತ್ತೊಂದ್ ದಿನ ಲೇಟ್ ಆಗಿ ಬಂದ. ಏನಕ್ಕೆ ಲೇಟ್ ಆಗಿ ಬಂದ, ಪಾನಿಪುರಿ ತಿನ್ಕೊಂಬಂದೆ ಅಂತ ಅಂದ. ಪಾನಿಪುರಿ ರಾಜ ಅವನು. ನಾನು ಎಣ್ಣೆ ಹಚ್ಚಿ ಎಷ್ಟೋ ದಿನಗಳಾಯ್ತಲ್ಲ ತಲೆಗೆ. ಈ ಮಳೆ ಬೀಳ್ತಿರೋದಕ್ಕೂ ನೀನ್ ಎಣ್ಣೆ ಹಚ್ತಿರೋದಕ್ಕೂ ಕೋಲ್ಡ್ ಏನಾರ ಆಯ್ತು ಅಂದ್ರೆ ಇಲ್ಲ 1 hour ಆಮೇಲೆ ವಾಶ್ ಮಾಡ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಡ್ತು ಹೋಗ್ಬಿಡುತ್ತೆ. ಎಲ್ಲರಿಗೂ ನಮಸ್ಕಾರ. ಈ ರಸಮಂಜರಿ ಕಾರ್ಯಕ್ರಮ ಶುರುವಾಗಲಿದೆ ಕೊಪ್ಪ ತಾಲೂಕಿನಲ್ಲಿ. ಇಂದು ಗಾಯನ ಪುಷ್ಪವತಿ ಹಾಗೂ ಪೂಜಾ ಟೀಮ್ ಅಂತೆ. ಪುಷ್ಪ ಅಂಡ್ ಟೀಮ್ ಅಂತೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಶುರು ಹಚ್ಚಲಿದ್ದಾರೆ ಪ್ರಜ್ವಲ್ ಅವರು. ನೋಡಿ ಆಡುವಣ ಬನ್ನಿ ಎಲ್ಲರೂ ಈಗ. ಎಲ್ಲ ಹಂಗೆ ಹೇಳೋದೆಲ್ಲ ಮೈಕಲ್ಲಿ. ಓಕೆ, ಇವಾಗ ನಾವಿಲ್ಲ ಏನು ಕೂತಿದೀವಿ. ಮೈಕ್ ಬೇಡ, ಎಲ್ಲ ಏನು ಕೂತಿದೀವಿ ಅಂದ್ರೆ ಹಾಡಾಡೋದಕ್ಕೆ. ಹಾಡು ಈಗ ಯಾವ ಹಾಡು ಆಡ್ತೀರಾ? ಯಾವ್ದಾನೋ ಒಂದು ಸರಿ ಲೆಟರ್. ಪಿ 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 ಇಂದ ಸ್ಟಾರ್ಟ್. ಪ ಯಾವ ಹಾಡು? ಪೇ ಯಾವ ಹಾಡು? ಎಲ್ಲ ಆಗುತ್ತೆ. ಭೂಮಿಯಲ್ಲಿ ಇವ್ರು ಹೇಳ್ಬೇಕಂತೆ. ಅದೇ ನಾನ್ ಹೇಳ್ಬೇಕು. ಪ್ರೇಮಲೋಕದಿಂದ ಅವ್ರು ಹೇಳ್ಕೊಟ್ರು. ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂಗೀತ, ಹಾಡಿನಲ್ಲಿ ಹಾಡಿ ಕುಣಿಯೋಣ, ಪ್ರೀತಿ ಎನ್ನೋಣ, ಆನಂದ ಸವಿಯೋಣ, ಬನ್ನಿ ಪ್ರೇಮದ ರಹಸ್ಯ ಹೇಳೋಣ, ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಗೊತ್ತಲ್ಲ, ಎಲ್ಲ ಬರಲ್ಲ ಯಾವ್ದ. ಅದೇನಾ? ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಬಾರ. ಎಷ್ಟೊಂದಿದಾವೆ ರಾ ಇಂದ. ರಾಮಚಾರಿ ಆಡುವ. ಯಾಕೆ ಹಳೆ ಕಾಲ ಹೇಳಿ, ನನಗೆ ಲಿರಿಕ್ಸ್ ಬರಲ್ಲ. ರಾಮ್ ಅಂದ್ರೆ ಅದನ್ನೇ ಹೇಳೋದು. ಈ ಫೋನ್ ಬಿಟ್ಟು ಲಾಲಿ ಹಾಡು ಏನು ಕೇಳವ ಇರಿ, ಅವಳು ಆಡೋದಲ್ಲ. ಲಿರಿಕ್ಸ್ ಗೊತ್ತಿ, ಅದು ಒಂದೇ ಲೈನ್ ಬರೋದು, ಅದೊಂದೇ ಲೈನ್ ಬರೋದು. ರಾಮಚಾರಿ ಆಡುವ ಲಾಲಿ ಹಾಡ ಕೇಳವ, ನೀಲಿ ಬಾನಿನೂರಿಗೆ ಬೆಳ್ಳಿ ದೀಪ ನೀನವ, ಬೆಳಕು ನಿನ್ನಿ ಭೂಮಿಗೆ ಉಸಿರು ಎತ್ತ ತಾಯಿಗೆ. ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಗಂಡ ಎಂಬುದೊಡನೆ ಕೆನ್ನೆ ಕೆಂಪು ಯಾಕಮ್ಮ, ಗಂಡ ಎಂಬುದೊಡನೆ ಕೆನ್ನೆ ಕೆಂಪು ಯಾಕಮ್ಮ, ನಿನ್ನ
ಯಾಕಮ್ಮ ಮ ಪೂಜಾ ಮಾ ಅದೆಲ್ಲ ನಂಗೆ ಬರೋದೇ ಸರಿ ಅವಳಿಗೆ ಮೈಸೂರಿನಲ್ಲಿ ಮಲ್ಲಿಗೆ ಹೂವು ಉಂಟಮ್ಮ, ಮಂಗಳೂರಿನಲ್ಲಿ ಬಾರಿ ಕಡಲು ಉಂಟಮ್ಮ, ಕೋಲಾರದಲ್ಲಿ ಚಿನ್ನದ ಗಣಿಯೇ ಉಂಟಮ್ಮ, ಈ ಊರಲ್ಲಿ ಏನುಂಟು ನೀನೇ ಹೇಳಮ್ಮ. ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ, ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ, ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ, ಅರಿತು ಬಾಳಲು ಜನ್ಮ ಸಾರ್ಥಕ. ಇದೆ ಕಣ್ಣ ಕಾಜಲ್ ಕೆನ್ನೆ ಬೊಟ್ಟು, ಕಣ್ಣ ಕಾಜಲ್ ಕೆನ್ನೆ ಬೊಟ್ಟು, ಫಸ್ಟ್ ಟೈಮ್ ಕೇಳಿದ್ದು ನಾನು. ಅವಳು ಕಂಗಾಡ್ತಿದ್ದಾಳೆ ನಿಮ್ ಕಾಲ್ ಹಿಡ್ಕೊಂಡು. ಅದಿಲ್ಲ, ಅದು ಬರಲ್ಲ ಹಾಡು. ಸರಿ ನೀವೇ ಗೆದ್ರಿ. ನೀವು ಗೆದ್ದಾಯ್ತಲ್ಲ, ನೀವು ಗೆದ್ರಿ, ಪುಷ್ಪ ಅವರು ಗೆದ್ರು. ಈ ರಸಮಂಜರಿಯ ಕಾರ್ಯಕ್ರಮದಲ್ಲಿ ಪುಷ್ಪ ಅವರು ಮೊದಲನೇ ಬಹುಮಾನವನ್ನು ಗೆದ್ದು ಅವರಿಗೆ 1 ರೂಪಾಯಿ ಕಾಣಿಕೆಯನ್ನು ನೀಡಲಾಗಿದೆ. ಥ್ಯಾಂಕ್ ಯು. 101 ರೂಪಾಯಿ. ಇಲ್ಲಿಗೆ ಈ ಅಲ್ಲ ಈ ರಸಮಂಜರಿ ಕಾರ್ಯಕ್ರಮ ಈ ಅರ್ಧ ಗಂಟೆಯಲ್ಲಿ ಸ್ಟಾರ್ಟ್ ಆಗಿ ಅರ್ಧ ಗಂಟೆಯಲ್ಲಿ ಮುಗಿಯುತ್ತಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗಲಿ. 5 ನಿಮಿಷದಲ್ಲಿ ಸ್ಟಾರ್ಟ್ ಆಗಿ 5 ನಿಮಿಷದಲ್ಲಿ ಮುಗಿಯುತ್ತಿದೆ. ಮುಕ್ತಾಯವಾಗಿ ಇನ್ನು ನಾವು ಎಲ್ಲಿಗಾದರೂ ಹೋಗಿ ಅಲ್ಲಿ ನಿಮಗೆ ಏನಾದರೂ ತೋರಿಸುತ್ತೇವೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಇವತ್ತು ಪ್ರಚು ಪಾನಿಪುರಿ ಮಾಡ್ತಾ ಇದ್ದಾನೆ. ಇದಕ್ಕೇನೇನು ಹಾಕಿದೆ ಪ್ರಚು ಪಾನಿಪುರಿ ಸ್ಟಫಿಂಗ್ಗೆ? ಚಾಟ್ ಮಸಾಲ, ಪೊಟ್ಯಾಟೊ, ಬ್ಲ್ಯಾಕ್ ಚೆನ್ನ, ಕೋರಿಯಂಡರ್, ಸಾಲ್ಟ್, ಪೆಪ್ಪರ್, ಚಿಲ್ಲಿ ಪೌಡರ್. ಇದು ಆನಿಯನ್ ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಳಕ್ಕ. ಪೂರಿ ತಂದಿಟ್ಟಿದ್ದೀವಿ. ಆನಿಯನ್ ಇವಾಗ ಮಿಕ್ಸ್ ಮಾಡ್ತೀನಿ ಅದಕ್ಕೆ ಹಾಕಿ. ಮಿಕ್ಸ್ ಮಾಡ್ತಾ ಇದ್ದಾನೆ. ಆಮೇಲೆ ಪೂರಿ ಎಲ್ಲ ಮಾಡಾದ್ಮೇಲೆ ತೋರಿಸ್ತೀನಿ ನಿಮಗೆ. ಇವಾಗ ಪೂರಿ ರೆಡಿ ಮಾಡ್ತಾ ಇದ್ದಾನೆ. ಸಣ್ಣ ಇಟ್ಟು ನೋಡಿ, ದೊಡ್ಡ ಹೋಗುತ್ತಲ್ಲ. ಸೇಮ್ ಪೂರಿ ತರ ಬ್ರೇಕ್ಫಾಸ್ಟ್ ಆಯ್ತಲ್ಲ, ಸಾಕ್ಬಿಟ್ಟು. ಇವಾಗ ಪಾನಿಪುರಿ ರೆಡಿಯಾಗಿದೆ. ಫಸ್ಟು ಹಿಂಗೆ ಇದು ಮಾಡಿಬಿಟ್ಟು ಆಮೇಲೆ ಇದು ಮಾಡಿ ಮಾಡೋದು. ಇದು ಫಸ್ಟು ಪೊಟ್ಯಾಟೊ ಅದೇ ಸ್ಟಫಿಂಗ್ ಹಾಕ್ಕೊಬೇಕು. ಆಮೇಲೆ ಸ್ವಲ್ಪ ಮಿಕ್ಸರ್ ಹಾಕ್ಕೊಳ್ಳಿ. ಮಿಕ್ಸರ್ ಹಾಕ್ಕೊಂಡು ನೋಡಿ ಪಾನಿ ಪಾನಿ ಹಾಕಿ ತಡಿ. ಚೆನ್ನಾಗಿದೆಯಾ? ಸೂಪರ್. ಇವಾಗ ಪಾನಿಪುರಿ ರೆಡಿಯಾಗಿದೆ. ಇದರೊಳಗಡೆ ಏನು ಹಾಕಿದ್ದೆ ಪ್ರಜಾ? ಪೊಟ್ಯಾಟೊ, ಬ್ಲ್ಯಾಕ್ ಚೆನ್ನ, ಮೇಯ್ನ್ ಆಗಿ ಚಾಟ್ ಮಸಾಲ, ಸಾಲ್ಟ್, ಪೆಪ್ಪರ್, ಕೊರಿಯಂಡರ್, ಆನಿಯನ್ ಅಷ್ಟೇ. ಪಾನಿ ಮಾಡೋಕ್ಕೆ ಜಿಂಜರ್ ಮತ್ತೆ ಕೊರಿಯಂಡರ್, ಪುದೀನ, ನೀರು ರುಬ್ಬಿದ್ದು, ಮತ್ತೆ ಇದು ಚಾಟ್ ಮಸಾಲ, ಸಾಲ್ಟ್, ನಿಂಬೆಹಣ್ಣು ಹಾಕಿಲ್ಲ. ನಿಂಬೆಹಣ್ಣು ಹಾಕಿದ್ದು ಮತ್ತೆ ಟ್ಯಾಮರಿಂಡ್ ಇಷ್ಟ ಹಾಕಿದ್ದ ಇದು. ಮತ್ತೆ ಇದು ಬಂದು ನಾರ್ಮಲ್ ಹುಳಿದು ಮಾಡಿರೋದು. ಸ್ವೀಟು ಬೆಲ್ಲ ಹುಳಿಯಲ್ಲ. ಓಕೆ, ಹಿಂಗಿದೆ ಏನು ಅಂದ್ಬಿಟ್ಟು ಟೇಸ್ಟ್ ಮಾಡು. ಇದಣ್ಣ ಬೂಂದಿ ಬೇಕಾ ನಿಮಗೆ? ಬೇಡ ಅಂತ ಇವ್ರಿಗೆ. ಬೇಡ ಬಾ. ಚೆನ್ನಾಗಿದ್ಯಾ? ಇಷ್ಟೇ ಸಿಂಪಲ್. ಆರಾಮಾಗಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಮನೇಲಿ. ಆಚೆ ತಿನ್ಬೇಡಿ, ಮನೇಲೆ ಮಾಡ್ಕೊಂಡು ತಿನ್ನಿ, ಆರೋಗ್ಯಕ್ಕೆ ಒಳ್ಳೇದು. ಮನೆಯಲ್ಲೇ ಮಾಡಿದ ಮಸಾಲೆ ಪುರಿ.
ಮಸಾಲ ಪಾನಿಪುರಿ. ಸಾರಿ ಪಾನಿಪುರಿ. ಓಕೆ, ಎಂಜಾಯ್ ದ ಪಾನಿಪುರಿ. ಇದು ಒಂಚೂರು ಹಾಕೋ. ಬೇಡ ಬೇಡ. ಸೊ ಈವ್ನಿಂಗ್ಗೆ ಸಖತ್ತಾಗಿರುತ್ತೆ. ಸ್ನಾಕ್ಸ್ ತಾನೇ ಇದು? ಚಾಟ್ಸ್. ಓಕೆ, ಮತ್ತೆ ಆಮೇಲೆ ಸಿಗ್ತೀವಿ ನಿಮಗೆ. ಏನಮ್ಮ ಅದು ಬೆಳಬೆಳಗ್ಗೆನೆ ಘಾಟ್ ಎತ್ತಿಸ್ಕೊಂಡು ನೀನು? ಇಡ್ಲಿ ಚಟ್ನಿ, ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ? ಹೊಸ ಮಿಕ್ಸಿ ತಂದಿದ್ವಲ್ಲ, ಮಿಸ್ಕಿ. ಅಲ್ಲಮ್ಮ, ಏನು ಚಟ್ನಿನಮ್ಮ ಇದು? ತೆಂಗಿನಕಾಯಿ, ಕಡಲೆ ಬೀಜ, ಸ್ವೀಟ್ ಚಟ್ನಿನ? ಹ್ಞೂ, ಸ್ವಲ್ಪ ಬೆಲ್ಲ ಹಾಕಿ. ಓಕೆ. ಇಡ್ಲಿ ಆಗಿದೆಯಾ? ಆಗ್ಲೇ ಖಾಲಿ ಮಾಡಿ. ಅಯ್ಯೋ ದೇವ್ರೆ, ನೋಡಿ ಇಲ್ಲೊಂದು ಇಡ್ಲಿ ಕಾಣಿಸ್ತಿದೆ ನೋಡಿ. ಇದೊಂದೇ ಇಡ್ಲಿನೇ. ಇದು ತಿಂದು ಖಾಲಿ ಮಾಡಿ ಇಕ್ಕೈತಿ ಅಮ್ಮ. ಓಕೆ, ಇದು ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್. ಇಡ್ಲಿ ಮತ್ತು ಚಟ್ನಿ. ಎಲ್ಲೋ ಇದು ನೋಡಿ. ತಾಂಡ ತೋರಿಸು. ಇವತ್ತು ಡ್ಯಾಡಿಗೆ ಹಲ್ಲು ನೋವು ಬಂದಿದೆ. ಹಲ್ಲು ಕೀಳಿಸ್ಕೊಂಬರಕ್ಕೆ ಹೋಗ್ಬೇಕು. ಎಲ್ಲಿ ಡ್ಯಾಡಿ? ಎಲ್ಲ ಯಾವ ಹಲ್ಲು ನೋವು? ಡ್ಯಾಡಿ ಎಲ್ಲ ಹಲ್ಗಳು ಉದ್ರ ಪಾಪ, ಅದೊಂದೇ ಒಂದಿತ್ತು. ಹಾಂ, ಮತ್ತೆ ಏನಮ್ಮ ಇದು? ನೀನು ಬಟ್ಟೆ ಎಲ್ಲ ಹೆಂಗಲ್ಲಿ ಮಾಡ್ಕೊಂಡಿದ್ಯಾ ಇಡ್ಲಿ ಮಾಡಕ್ ಹೋಗಿ? ಓಣಪ್ಪ, ಸರಿ ಮಾಡಿ. ಎಲ್ಲರೂ ಒಂದು ಕೇಳ್ತಿದ್ದಾರೆ, ಏನಂದ್ರೆ ನಿಮ್ಮ ಮನೆಗೆ ತಿಂಗಳಿಗೆ ರೇಷನ್ಗೆ ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಏನು ಅಂತ ಕೇಳ್ತಾರೆ. ಎಷ್ಟೇ ಬರಬೇಕು ನಮ್ಮ ಮನೆ ತಿಂಗಳು ರೇಷನ್ಗೆ? ಅಂದರೆ ಬೆಂಗಳೂರಲ್ಲಿ ಇರ್ತೀರಾ, ನಮಗೆ ಇವಾಗ ತುಂಬ ಜನ ಬೇರೆ ಊರಲ್ಲಿಂದ ನೋಡ್ತಿರ್ತಾರೆ. ಬೆಂಗಳೂರಲ್ಲಿ ಇದ್ದೀರಾ, ಎಷ್ಟು ಖರ್ಚು ಮಾಡ್ತೀರಾ, ಎಷ್ಟಿದಾಗುತ್ತೆ? ರೇಷನ್ಗೆ ಅಂತಂದ್ರೆ ಬರೀ ರೇಷನ್ಗೆ ಅಂತ ಆದ್ರೆ ಬರೀ ರೇಷನ್ಗೆ ಆದ್ರೆ ಒಂದು 15,000 to 20,000 ಬೇಕು. ಆಯ್ತಾ? ಇನ್ನ ಈ ಚಿಕನ್, ನಾವು ಮಟನ್ ಚಿಕನ್ ತಿನ್ನೋರು ಅದೆಲ್ಲ ಬೇಕು ಅಂದ್ರೆ ಎಲ್ಲ ಬೇಕು. ಒಂದು ಕಂಪ್ಲೀಟ್ ಎಲ್ಲಾನು ಸೇರಿ ಹೇಳು ಎಷ್ಟಾಗುತ್ತೆ ಅಂತ. ಅಂದ್ರೆ ಈಗ ತರಕಾರಿ ಆಗಿರ್ಬೋದು, ವೆಜಿಟೇಬಲ್ಸ್, ಮಟನ್ನು, ಚಿಕನ್, ನಾನ್ ವೆಜ್ ಎಲ್ಲ ಒಂದು 40,000 45,000 ಆಗುತ್ತೆ. ಒಂದು 50,000 ಅಂತ ಅನ್ಕೋ. 50,000 ಆಯ್ತಾ? ಬೇಕೇ ಬೇಕು. 50,000. ಇದು ಕರೆಂಟ್ ಬಿಲ್ ಎಷ್ಟಾಗುತ್ತೆ? ಕರೆಂಟ್ ಬಿಲ್ ಎಷ್ಟು ಬರುತ್ತೆ ನಮ್ದು? ಇವಾಗ ಸದ್ಯಕ್ಕೆ ಇದು ಮಾಡ್ಸಿಲ್ವಲ್ಲ, ಪರ್ಮನೆಂಟ್ ಮಾಡ್ಸಿಲ್ಲ, ಹಂಗಾಗಿ ಜಾಸ್ತಿ ಬರ್ತಾ ಇದೆ. ತಿಂಗಳಿಗೆ 4,000 4,500 ಆ ಥರ ಬರ್ತಾ ಇದೆ. ಪರ್ಮನೆಂಟ್ ಮಾಡಿಸಿದ್ಮೇಲೆ ಅವಾಗ ಸ್ವಲ್ಪ ಕಮ್ಮಿ ಬರ್ಬೋದು. ಓಕೆ, ಸೊ ಕರೆಂಟ್ ಬಿಲ್ ಆಯ್ತು. ನಮ್ಗೆ ನೀರ್ ಬಿಲ್ ಏನ್ ಬರಲ್ಲ ಅಲ್ವೇನಮ್ಮ? ನೀರ್ ಬಿಲ್ ಯಾಕಂದ್ರೆ ನಮ್ದು ಮನೆದು ಮೋಟರ್ ಇದೆ, ಬೋರ್ ಇದೆ, ಬೋರ್ ಹಾಕ್ಸಿದೀವಿ. ಅದರಿಂದ ನಮ್ಗೆ ನೀರ್ ಬಿಲ್ ಏನ್ ಬರಲ್ಲ. ಅದು ಬಿಟ್ಟು ಅಮ್ಮ, ಪೆಟ್ರೋಲು ಅದು ಇದೆಲ್ಲ ಸೇರಿ ಒಂದು ದಿನಕ್ಕೆ ಎಲ್ಲಾರ್ಗು ಪೆಟ್ರೋಲ್, ನನ್ನ ಬೈಕ್ಗೆ 500 ರೂಪಾಯಿ ಪೆಟ್ರೋಲ್ ಬೇಕೇ ಬೇಕು. ನಾನು ಎಲ್ಲೇ ಹೋಗ್ತೀನಿ ಡೈಲಿ. ನನಗೆ ಒಂದು 200 ಸಾಕ? 500 ರೂಪಾಯಿ 200 ಸಾಕು. ಎಲ್ಲ ಸೇರಿ ವೇಣು ಗಾಡಿಗೆ ಒಂದು 200 ರೂಪಾಯಿ, ಅದೊಂದು 1,000 ರೂಪಾಯಿ ಅನ್ಕೊಳ್ಳಿ. ಸೊ ತಿಂಗ್ಳಿಗೆ ಅದೊಂದು 30,000 ರೂಪಾಯಿ ಆಯ್ತು. ಪೆಟ್ರೋಲ್ಗೆ 30,000 ರೂಪಾಯಿ. ಇಲ್ಲಿ ಸಿಕ್ಕಾಬಟ್ಟೆ ಇದು ಬೆಂಗಳೂರಲ್ಲಿ ಮಾತ್ರ ಬದುಕೋದು ಬಹಳನೇ ಕಷ್ಟ. ಅಲ್ಲ ಅಂದ್ರೆ ಪೆಟ್ರೋಲ್ ಎಲ್ಲಾ ಕಡೆನೂ ಒಂದೇ ರೇಟೇ, ಬಟ್ ನಮ್ಗೆ ಬೇರೆ ಎಲ್ಲ ಖರ್ಚು ಜಾಸ್ತಿ ಇರುತ್ತೆ. ಸೊ ಯಾರಾನ ರೆಂಟ್ ಬಾಡಿಗೆಗೆ ಇರ್ತಾರೆ ಅಂತ ಅಂದ್ರೆ, ನಾವು ಮುಂಚೆ ಬಾಡಿಗೆಗೆ ಇದ್ವಲ್ಲ, ಅವಾಗ ಎಷ್ಟು ಖರ್ಚಾಗದ? ಸಿಕ್ಕಾಬಟ್ಟೆ ಖರ್ಚಪ್ಪ. ಅವಾಗಂತೂ ತಿಂಗಳಿಗೆ 2 ಲಕ್ಷ ಇದ್ರೂ ಸಾಕಾಗ್ತಾ ಇರಲಿಲ್ಲ. 2 ಲಕ್ಷ ಖರ್ಚಾಗ್ತಿತ್ತ? ಸೊ ಈಗಲೂ ನಮ್ದು ಆಗುತ್ತೆ. ಅಂದ್ರೆ EMI ಎಲ್ಲಾನು ಸೇರಿ ಹೇಳ್ತಾ ಇರೋದು. EMI ಎಲ್ಲ ಸೇರಿ ಹೇಳ್ತಾರೆ. EMI ಎಷ್ಟಿರ್ಬೋದಮ್ಮ? EMI ನಮ್ದು EMI ಪರ್ಸನಲ್ ಬಿಡಿ, ಅದು ಇದೆ, ಸ್ವಲ್ಪ ಜಾಸ್ತಿ ಇದೆ. ಸೊ ನಮ್ಮ ಮನೆಗೆ ಏನಿಲ್ಲ ಅಂತಂದ್ರೆ, ಒಂದು ನಾನು, ವೇಣು, ಅಮ್ಮ 3 ಜನನು ಖರ್ಚು ಮಾಡ್ತಿರೋದು. ಅಥವಾ ಇದೆಲ್ಲ ನಮ್ಮ ಕಮಿಟ್ಮೆಂಟ್ಸ್ ಇದೆಲ್ಲ ಹೇಳ್ಬೇಕು ಅಂತಂದ್ರೆ ಒಂದು 2.5 ಲಕ್ಷ ಆಗುತ್ತೆ ನಮ್ಮ.
2 ಲಕ್ಷ ಆಗುತ್ತೆ. ಸೊ ಅದು ಬಿಟ್ಟು ನಮ್ಮ ಮಕ್ಳುಗಳಿಗೇನೆ ಸಪ್ರೇಟ್ ಖರ್ಚಿದೆ. ಬೌರೆ ಇವನೊಬ್ಬನೇ ಅಲ್ಲ, ಸೊ ಇನ್ನೂ 2 ಮಕ್ಕಳಿದ್ದಾವೆ, ಬ್ರೌನಿ ಬೆಲ್ಲ. ಸೊ ಅವರು ವೆಂಕಿ ಪೂಜಾ ಅವರ ಊರಲ್ಲಿದ್ದಾರೆ, ಅವ್ರ ಜೊತೆ ಬರ್ತವೆ. ಸೊ ಇವ್ರು 3 ಜನಕ್ಕೆ ನಮಗೆ ಸಪ್ರೇಟ್ ಆಗುತ್ತೆ. ಸೊ ಅವ್ರ 3 ಜನಕ್ಕೆ ಅವ್ರಿಗೆ ನಾವು ಚಿಕನ್ ತರಬೇಕು, ಆಮೇಲೆ ಅವ್ರದ್ದು ಊಟ ಫುಡ್ಸ್ ಎಲ್ಲ ತರಬೇಕಾಗುತ್ತೆ. ಸೊ ಮತ್ತು ಏನಾರು ಹುಷಾರಿಲ್ಲ ಅಂತಂದರೆ ಹುಷಾರಿಲ್ಲ ಅಂತ ಏನಾರು ಆಗ್ಬಿಟ್ರೆ ಎಕ್ಸ್ಟ್ರಾ ಆಗುತ್ತೆ. ಸೊ ಅದಕ್ಕೆ ಪ್ರಾಣಿಗಳನ್ನ ಸಾಕೋದು ಈಸಿ ಅಲ್ಲ. ಏನಂತ ಎರಡೇ ಕಾಫಿ ಕುಡಿತಾ ಇದ್ದೀನಿ, ಕಾಫಿ ಮಾಡ್ಕೊಳ್ಳಿ. ಅಲ್ಲ, ನಾವೇನು ಮಾತಾಡೋದು ಕೇಳಿಸ್ಲಿಲ್ವಾ? ನಾನು ಕೇಳಿಸ್ಕೊಳ್ಳೂ ಇಲ್ಲ. ಏನೋ ನಿಗದಲ್ಲಿದ್ದ? ಓಕೆ. ಏನು ಯೋಚನೆ ಮಾಡ್ತಾ ಕೂತಿದ್ದೆ. ಏನು ಯೋಚನೆ ಮಾಡ್ತಿದ್ದೆ? ಏನೋ ಗೊತ್ತಿಲ್ಲ. ಹೆಂಗಪ್ಪ ನಮ್ಮ ಹಳೆ ಹುಡುಗಿರೆಲ್ಲ ಹೆಂಗಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೆ ಹೆಂಗೆ? ಯಾವ ಇರುವಾಗ ಕಡೆ. ಸೊ ಆ್ಯಕ್ಚುಲಾಗಿ ಬೆಂಗಳೂರಲ್ಲಿ ಬದುಕೋದು ಕಷ್ಟನೇ. ಯಾಕೆ ಅಂತ ಅಂದರೆ ಈ ಬಿಸ್ನೆಸ್ಸು ಇದೆಲ್ಲ ಇದ್ದರೆ ಓಕೆ, ಬರೀ ಬಾಡಿಗೆ ಏನು ಸಂಬಳನ ನಂಬ್ಕೊಂಡು ಇವಾಗ ಆ್ಯಕ್ಚುಲಾಗಿ ತುಂಬ ಜನ ಇಲ್ಲಿ ಅಂದರೆ ಚೆನ್ನಾಗೂ ದುಡಿಬೋದು ನೀವು ಕಷ್ಟಪಟ್ಟರೆ. ಈಗ ಗಾರೆ ಕೆಲಸ ಇದೆಲ್ಲ ಮಾಡ್ತಾರಲ್ಲ, ಇವ್ರುಗಳಿಗೆ ದಿನಕ್ಕೆ 1200 ರೂಪಾಯಿ ಕೊಡ್ತಾರೆ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ 1200 ಕೊಡ್ತಾರೆ. ಯಾಕಂದರೆ ನಾವು ಮನೆ ಕಟ್ಟಿಸಿದಾಗ 1200 ಕೊಡ್ತಿದ್ವಿ ಒಬ್ಬೊಬ್ರಿಗೆ ಕೆಲಸ ಮಾಡೋರಿಗೆ ನಮ್ಮ ಬೆಂಗಳೂರಲ್ಲಿ. ಬಟ್ ಕಮ್ಮಿಗೂ ಮಾಡ್ತಾರೇನೋ ಗೊತ್ತಿಲ್ಲ, ಬಟ್ ನಾವು ಕಟ್ಟಿಸಿದಾಗ ಸೊ ಅಷ್ಟೇ ಕೊಡ್ತಿದ್ವಿ ನಾವು. ಅದಕ್ಕೆ ನಾವು ಜಾಸ್ತಿ ಜನನೆಲ್ಲ ಇಟ್ಕೊಂಡು ಕೆಲಸ ಮಾಡಿಸ್ಲಿಲ್ಲ, ಎಷ್ಟು ಬೇಕೋ ಅಷ್ಟು ಜನನ ಇಟ್ಕೊಂಡು ಕೆಲಸ ಮಾಡಿಸಿದ್ದು. ಬಟ್ ನಾನು ಕೇಳ್ದಂಗೆ ತುಂಬ ಜನ ಇವಾಗ ನಮ್ಮ ಮನೆ ಕೆಲಸಕ್ಕೆ ಆಂಟಿ ಬರ್ತಾರಲ್ಲ, ಅವರು ಅಷ್ಟೇ, ಅವ್ರ ಗಂಡ ಟ್ರ್ಯಾಕ್ಟರ್ ಓಡಿಸ್ತಾರೆ. ಸೊ ಅವ್ರಿಗೂ ಅಷ್ಟೇ, ಅವ್ರಿಗೆ ಎಷ್ಟು ದಿನಕ್ಕೆ 1,500 ರೂಪಾಯಿ ಕೊಡ್ತಾರಂತೆ. ಸೊ ಟ್ರ್ಯಾಕ್ಟರ್ ಓಡಿಸಿ ಇದೆಲ್ಲ ಎತ್ತಕ್ಕದ್ದು ಬೇರೆಯವರಂತೆ. ಏನಂದರೆ ಅದಕ್ಕೆ ಇವಾಗ ಏನೇ ಒಂದು ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದ್ರೂ ಇವಾಗ ಡಸ್ಟು, ಮಣ್ಣು, ಕಲ್ಲು ಇದನ್ನೆಲ್ಲ ಅವರು ತಗೊಂಡೋಗಿ ಇನ್ನೊಂದು ಕಡೆ ಹಾಕೋದು. ಬರೀ ಅವ್ರು ಡ್ರೈವರ್ ಅಷ್ಟೇ, ಅವ್ರಿಗೇ 1,500 ರೂಪಾಯಿ ಕೊಡ್ತಾರಂತೆ. ಸೊ ಹಂಗೆ ದುಡಿತೀರಾ, ಹಂಗೇ ಖರ್ಚು ಇದೆ. ನೋಡಿ ಮಾಡಿ ಉಳಿತಾಯ ಮಾಡಿ ಬದುಕಬೇಕು ಅಷ್ಟೇ. ಸೊ ಓಕೆ, ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾವು ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದಕ್ಕೆ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತೀವಿ. ಸೊ ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.